ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗನವಾಡಿಯ ಕಾರ್ಯಕರ್ತರು ಅಂಡ್ ಸಹಾಯಕಿಯರ ವೇತನ ನಮ್ಮ ಸರ್ಕಾರ ಇನ್ನು ಮುಂದೆ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ? ನಮ್ಮ ಕಾರ್ಯಕರ್ತರದು ಮತ್ತೆ ನಮ್ಮ ಸಹಾಯಕಿಯರದು ಕೆಲವೊಂದು ಪ್ರಶ್ನೆಗಳಿದಾವೆ. ಸೊ ಅದ್ರ ಬಗ್ಗೆ ಆಗಿರ್ಬೋದು. ಅಂಡ್ ಮೊನ್ನೆ ತಾನೇ ಜಂಟಿ ಸಂಘಟನೆ ಕೂಡ ನಡೆಸಿದ್ರು. ನಮ್ಮ ಅಂಗನವಾಡಿ ಸಹಾಯಕಿಯರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಜಂಟಿ ಸಂಘಟನೆನ ನಡೆಸಿದ್ರು. ಸೊ ಇದು ಎಲ್ಲದ್ರ ಬಗ್ಗೆನೂ ಮಾಹಿತಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಇದೇ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಎಲ್ಲ ಮಾಹಿತಿ ತಮಗೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ ದಯವಿಟ್ಟು. ಯಾಕಂದರೆ ನಿಮಗೆ ಎಲ್ಲ ಕ್ಲೀನಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಅಂಗನವಾಡಿಯ ಗೌರವಧನ ಹೆಚ್ಚು ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರದು ಮತ್ತು ಸಹಾಯಕಿಯರ ವೇತನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಸುಮಾರು ದಿನದಿಂದ ಹೇಳ್ತಾರೆ. ಆದರೆ ಜಾಸ್ತಿ ಅಂತೂ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಸರಿನಾ? ಇನ್ನು ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮಾಡ್ತೀವಿ ಸದ್ಯದಲ್ಲೇ ಅಂತ ಹೇಳ್ಬಿಟ್ಟು. ಕಾದ್ ನೋಡ್ಬೇಕಷ್ಟೇ. ಸದ್ಯಕ್ಕಂತೂ ವೇತನ ಜಾಸ್ತಿ ಮಾಡಿಲ್ಲ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಏನು ಅಂತ ಮಾಹಿತಿ ತಿಳಿದು ಬಂದಾಗ್ಲೇ ಗೊತ್ತಾಗೋದು ಫ್ರೆಂಡ್ಸ್, ಸರಿನಾ? ಇನ್ನು ಅಂಗನವಾಡಿಯಲ್ಲೇ LKG UKG ಅಂತೂ ಓಪನ್ ಮಾಡಬೇಕು ಅಂತ ನಮ್ಮ ಸರ್ಕಾರ ತಿಳಿಸ್ಕೊಟ್ಟಿತ್ತಲ್ವಾ. ಸೊ ಅದಕ್ಕೆಲ್ಲ ನಮ್ಮ ಅಂಗನವಾಡಿಯ ಸಹಾಯಕಿಯರಾಗಿರ್ಬೋದು ಕಾರ್ಯಕರ್ತೆಯರಾಗಿರ್ಬೋದು ಎಲ್ಲ ಒಪ್ಪಿಗೆ ಇದೆ. ಆದರೆ ನಮ್ಮ ಅಂಗನವಾಡಿಯ ಬಗ್ಗೆ ನಮ್ಮ ಸರ್ಕಾರಕ್ಕೆ ಕಳಕಳಿನೇ ಇಲ್ಲ. ಅಂಗನವಾಡಿಯವರ ಬಗ್ಗೆ ಒಂಚೂರು ಗೌರವನೂ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರ ನಮಗೆ ತುಂಬಾ ಒತ್ತಡ ಕೊಡ್ತಾ ಇದೆ ಅನ್ನೋದು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಅವರ ಒಂದು ಮನಸ್ಥಿತಿಯ ಮಾತು. ಯಾಕಂದರೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತರಿಂದ ಸಹಾಯಕಿಯರಿಂದ ಕೊರೋನಾ ಟೈಮಲ್ಲಂತೂ ಸುಮಾರು ಹೆಲ್ಪ್ ಆಗಿದೆ. ಸ್ವತಃ ಇದು ನಮ್ಮ ಸರ್ಕಾರದಿಂದನೇ ಹೇಳಿದ್ರು, ಅಂಗನವಾಡಿ ಎಲ್ಲ ಮುಚ್ಚಿಬಿಡ್ಬೇಕು, ಅಂಗನವಾಡಿಯಿಂದ ಏನು ಯೂಸ್ ಇಲ್ಲ, ಅಂಗನವಾಡಿ ಕ್ಲೋಸ್ ಮಾಡಬೇಕು ಅಂತ ಮಾತು ಬಂದಾಗ ನಮ್ಮ ಸರ್ಕಾರನೇ ಹೇಳಿತ್ತು ಅಂಗನವಾಡಿಯವ್ರದಿಂದ ಕೊರೋನಾ ಟೈಮಲ್ಲಿ ಸುಮಾರು ಹೆಲ್ಪ್ ಆಗಿದೆ, ಅಂಗನವಾಡಿಗಳನ್ನ ಮುಚ್ಚಾಕೋದಿಲ್ಲ ಅಂತ ನಮ್ಮ ಸರ್ಕಾರನೇ ಹೇಳಿತು. ಹೀಗಾಗಿ ಇವ್ರು ಮಾಡಿರೋ ಅಂಥ ಕೆಲಸ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ. ಆದರೆ ಅಂಗನವಾಡಿಯವರ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಸರ್ಕಾರ ಬರೀ ನಮಗೆ ಎಲ್ಲ ಕೆಲಸ ಕೊಡ್ತಾರೆ. ಈ ಕಡೆ ಮಕ್ಕಳಿಗೆ ಪೌಷ್ಟಿಕಾಹಾರದ ಬಗ್ಗೆನೂ ಕೊಡ್ತಾರೆ, ಗರ್ಭಿಣಿ ಆರೈಕೆ ಬಗ್ಗೆ ನೋಡ್ಕೊಳಕ್ಕೆ ಹೇಳ್ತಾರೆ, ಎಲ್ಲಾ ಥರದ್ದು ಕೂಡ ನಮಗೆ ಜವಾಬ್ದಾರಿನ ಕೊಡ್ತಾರೆ. ನಾವು ಯಾವುದಂತ ನಿಭಾಯಿಸೋಣ, ಈ ನಮಗೆ ಬರೀ ನಮ್ಮ ಮಕ್ಕಳದಾಗಿರ್ಬೋದು LKG UKG ನಡೆಸ್ಕೊಂಡು ಹೋಗಿ ಅಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದರೆ ನಮಗೆ ಈ ಆಶಾ ಕಾರ್ಯಕರ್ತದ ಇಲಾಖೆಯಿಂದ ಆಗಿರ್ಬೋದು ಹೆಲ್ತ್ ಇಲಾಖೆಯಿಂದನೂ ನಮಗೆ ಕೆಲಸನ ಕೊಡ್ತಾರೆ. ಹೀಗಾಗಿ ನಮಗೆ ಒಂಥರ ಒತ್ತಡ ಆಗಿಬಿಟ್ಟಿದೆ. ನಮಗೆ ಸಂಬಳ ಏನೋ ಇಷ್ಟೇ ಕಮ್ಮಿ ಕೊಡ್ತಾರೆ, ಆದರೆ ಕೆಲಸನೇ ಜಾಸ್ತಿ ಮಾಡ್ಕೋತಾರೆ ನಮ್ಮ ಅಂಗನವಾಡಿ ವರ್ಕರ್ಸ್ಗಳಿಂದ ಅಂತ ನಮ್ಮ ಅಂಗನವಾಡಿ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರು ಆ್ಯಂಡ್ ಸಹಾಯಕಿಯರ ಅಭಿಪ್ರಾಯ ಫ್ರೆಂಡ್ಸ್ ಇದು. ಸೊ ಹೀಗಾಗಿ ಎಲ್ಲರೂ ಸೇರಿ ಜಂಟಿ ಸಂಘಟನೆನೇ ನಡೆಸ್ತಾ ಇದ್ದಾರೆ. ಈಗಿನ್ನೇನು ಮೊನ್ನೆ ತಾನೇ ಹೇಳಿದ್ರಲ್ವ LKG UKGನ ಅಂಗನವಾಡಿಯಲ್ಲಿ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಆವಾಗೇನೆ ಜಂಟಿ ಸಂಘಟನೆ ನಡೆಸ್ತಾ ಇದ್ರು. ಏನಪ್ಪ ಅಂದರೆ, ನಾವು ನಮಗೆ ಮಕ್ಕಳ ಬಗ್ಗೆ ಮಾತ್ರನೇ ಕೆಲಸ ಕೊಡಿ, ಇನ್ನು ಬೇರೆದೆಲ್ಲ ನಮಗೆ ಜವಾಬ್ದಾರಿನ ಕೊಡಬೇಡಿ. ನಾವು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕತೆ ಬಗ್ಗೆ ವಿಚಾರಿಸ್ಕೊಂಡು LKG UKGನ ನಡೆಸ್ಕೊಂಡು ಹೋಗ್ತೀವಿ, ನಮಗಿಷ್ಟೇ ಸಾಕು, ನಾವು LKG UKG ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ತೀವಿ. ಆದರೆ ನಮಗೆ ಬೇರೆ ಇಲಾಖೆಯಿಂದ ಎಲ್ಲ ಜವಾಬ್ದಾರಿನ ಕೊಡಬೇಡಿ ಅಂತ ನಮ್ಮ ಸರ್ಕಾರಕ್ಕೆ ನಮ್ಮ ಅಂಗನವಾಡಿ ವರ್ಕರ್ಸ್ಗಳಿಂದ ಒಂದು ಅಭಿಪ್ರಾಯನ ಮುಂದಿಟ್ಟಿದ್ರು ಫ್ರೆಂಡ್ಸ್. ಸೊ ಹೀಗಾಗಿ ಜಂಟಿ ಸಂಘಟನೆ ಮೇನ್ ರೀಸನ್ ಏನು, ಎಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರು ಒಟ್ಟಿಗೆ ಒಗ್ಗಟ್ಟಾಗಿ ಏನಕ್ಕೆ ಜಂಟಿ ಸಂಘಟನೆ ನಡೆಸಿದ್ರು ಅಂದರೆ, ವೇತನ ಇಷ್ಟೆಲ್ಲ ಜವಾಬ್ದಾರಿ ಕೊಡ್ತಾರೆ, ಇಷ್ಟನ್ನ ಕೆಲಸ ಮಾಡಕ್ಕೆ ಕೊಡ್ತಾರೆ ನಮ್ಗಳಿಗೆ. ಆದರೆ ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆ ಮೇಲೆ ಕಳ್ಕಳಿನೇ ಇಲ್ಲ, ವೇತನನೇ ಜಾಸ್ತಿ ಮಾಡೋದಿಲ್ಲ ಅಂತ ಸುಮಾರು ಜನದ ಅಭಿಪ್ರಾಯ ಆಗಿತ್ತು. ಸೊ ಹೀಗಾಗಿ ಇದನ್ನೆಲ್ಲ ನೋಡಿದ ಮೇಲೆ ಆದರೂ ನಮ್ಮ ಸರ್ಕಾರ ಅಂಗನವಾಡಿಯವ್ರದ್ದು ವೇತನ ಜಾಸ್ತಿ ಮಾಡಬಹುದು ಅಂತ ನನ್ನ ಭಾವನೆ. ಸೊ ತಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮರಿಬೇಡಿ, ಆಯಿತಾ? ಸೊ ಹೀಗಾಗಿ ನಮ್ಮ ಎಲ್ಲ ಅಂಗನವಾಡಿಯ ವರ್ಕರ್ಸ್ ಆಗಿರ್ಬೋದು ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ನ ಒಂದು ಅಭಿಪ್ರಾಯ ಹಾಗೆ ಜಂಟಿ ಸಂಘಟನೆ ಕೂಡ ನಡೆಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇವರ ಎಲ್ಲ ಅಭಿಪ್ರಾಯನ ನಮ್ಮ ಸರ್ಕಾರಕ್ಕೆ ಮುಟ್ಟಿ ಇವರ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿ ಇವರ ವೇತನ ಜಾಸ್ತಿ ಆಗಲಿ ಅನ್ನೋದೊಂದೇ ನನ್ನ ಆಸೆ. ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.